ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ಬಂದಿದ್ದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀವಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮತ್ತು ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೋಡ್ಬೋದು. ಸ್ನೇಹಿತರೆ, ನಾನು ವಿಡಿಯೋನಲ್ಲಿ ಮೈಸೂರಿನ ರಾಜವಂಶಸ್ಥರು ಹಾಗೂ ಸರ್ಕಾರದ ನಡುವೆ ನಡೀತಿರುವಂತಹ ಒಂದು ದೊಡ್ಡ ಗಲಭೆ ಬಗ್ಗೆ ನಾನು ಒಂದು ಸಂದೇಶ ಕೊಡೋಕ್ಕೆ, ರಾಜ್ಯದ ಜನರಿಗೆ ಒಂದು ಸಂದೇಶ ಕೊಡೋದಕ್ಕೆ ಈ ಸುದ್ದಿ ಮಾಡಿದ್ದೀನಿ. ಅದಕ್ಕೂ ಮುನ್ನ ನಮ್ಮ ಇಡೀ ದೇಶದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರುವ ಮುಂಚೆ ಪ್ರತಿಯೊಂದು ರಾಜ್ಯಗಳಲ್ಲಿ ರಾಜ್ಯರು ಆಳ್ವಿಕೆ ಮಾಡ್ತಿರ್ತಾರೆ. ಪ್ರತಿಯೊಂದು ರಾಜ್ಯಗಳಲ್ಲಿ ಅವರದೇ ಆದಂತಹ ಒಂದು ಕಟ್ಟುನಿಟ್ಟಾಗಿ ಕೆಲವೊಂದು ಕಾನೂನುಗಳನ್ನು ತಂದು ಅವರು ಒಂದು ರಾಜ್ಯವನ್ನು ಆಳ್ವಿಕೆ ಮಾಡ್ತಿರ್ತಾರೆ. ಮತ್ತು ಹಳ್ಳಿ ಕಡೆ ಜನರಿಗೆ ಮಾಡುವಂತಹ ವ್ಯವಸಾಯದ ಬಂದಿರುವಂಥ ಲಾಭದಲ್ಲಿ ರಾಜ್ಯರಿಗೆ ಇಷ್ಟೊಂದು ಕೊಡಬೇಕಂತಿರುತ್ತೆ. ಆ ಕೊಟ್ಟಿರುವಂಥ ಪ್ರತಿಯೊಬ್ಬ ಜನನೂ ಕೊಟ್ಟಿರುವಂಥ ಹಣದಲ್ಲಿ ರಾಜ್ಯರು ಒಂದು ರಾಜ್ಯವನ್ನು ಆಳ್ವಿಕೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವರು ಶೇಖರಣೆ ಮಾಡಿರುವಂತಹ ಜನರಿಂದ ಬಂದಿರುವಂತಹ ಒಂದು ಆದಾಯದಲ್ಲಿ ಏನಾದರೂ ರಾಜ್ಯಕ್ಕೆ ತುರ್ತು ಪರಿಸ್ಥಿತಿ ಬಂದಾಗ, ಬೇರೆ ರಾಜ್ಯಗಳವರು ಏನಾದರೂ ಆ ರಾಜ್ಯದ ಮೇಲೆ ಒಂದು ಯುದ್ಧಕ್ಕೆ ಬಂದಾಗ ಆಗ್ಬೋದು, ಏನಾದ್ರು ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬಂದಾಗ ಆ ಹಣವನ್ನು ಬಳಸ್ಕೊಂಡು ರಾಜ್ಯವನ್ನು ಕಾಪಾಡ್ಕೊಂಡು ಹೋಗ್ತಿದ್ರು. ಇದು ಮತ್ತು ಈ ಬಂದಿರೋ ಹಣದಲ್ಲಿ ಒಂದು ಯುದ್ಧವನ್ನು ಮಾಡುವಂತಹ ಯುವಕರಿಗೆ, ಸೈನ್ಯಕ್ಕೆ ಒಂದು ತಯಾರಿ ಮಾಡಿಕೊಂಡು ರಾಜ್ಯವನ್ನು ಕಾಪಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಸ್ವತಂತ್ರ ಬಂದಾಗ ಪ್ರತಿಯೊಂದು ನಮ್ಮ ದೇಶದ ಎಲ್ಲ ರಾಜ್ಯಗಳು ಒಂದು ಪ್ರಜಾಪ್ರಭುತ್ವದ ಸರ್ಕಾರವನ್ನು ಉದ್ಭವ ಆಗುತ್ತದೆ. ಆಗ ಪ್ರಜೆಗಳೇ ಆಯ್ಕೆ ಮಾಡಿರುವಂತಹ ಮತಗಳನ್ನು ಹಾಕಿ ಪ್ರಜೆಗಳೇ ಯಾವ ಪಕ್ಷವನ್ನು, ಯಾವ ವ್ಯಕ್ತಿಯನ್ನು ಒಂದು ಮತ ಹಾಕಿ ಆಯ್ಕೆ ಮಾಡ್ತಾರೋ ಅವರನ್ನು ಇಡೀ ದೇಶವನ್ನು ಆಳ್ವಿಕೆ ಮಾಡೋಕ್ಕೆ ಸರ್ಕಾರ ಅಂತ ರಚನೆ ಆಗುತ್ತದೆ. ತದನಂತರ ಆ ಸಂದರ್ಭದಲ್ಲಿ 1950 ಈ ಕಡೆ ಯಾರೆಲ್ಲ ರಾಜವಂಶದವರಿದ್ದರೂ ಅವರದು ಆಸ್ತಿಪಾಸ್ತಿಗಳನ್ನು ಅವರು ಘೋಷಣೆ ಮಾಡಿಕೊಡ್ಬೇಕಾಗಿ ಒಂದು ಚರ್ಚೆಗೆ ಬರ್ತಾರೆ. ಸರ್ಕಾರ ಆಳ್ವಿಕೆ ಮಾಡುವಂಥವರು ಪ್ರತಿ ರಾಜ್ಯದಲ್ಲಿ, ದೇಶದ ಎಲ್ಲ ರಾಜ್ಯಗಳಲ್ಲಿ ತಮ್ಮ ಯಾರ್ಯಾರು ನೀವು ಇಷ್ಟು ದಿನ ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ರು, ಜನರಲ್ಲಿ ಶೇಖರಣೆ ಆಗಿರುವಂಥ ಹಣ, ಆಸ್ತಿ ಮತ್ತು ಜನರಿಗೆ ಸೇರಿರುವಂತಹ ಕೆಲವೊಂದು ಆಸ್ತಿಪಾಸ್ತಿಗಳನ್ನು ಬಿಟ್ಕೊಡಬೇಕಾಗುತ್ತೆ ಅಂತ ಹೇಳಿ ಒಂದು ಆದೇಶ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ರಾಜವಂಶರು, ರಾಜ್ಯಗಳಲ್ಲಿ ಯಾರ್ಯಾರು ಇರ್ತಾರೋ, ರಾಜ್ಯ ಸತ್ತೋಗಿರ್ತಾನೆ, ಅವ್ರ ಮಗ ಇರ್ತಾನೆ, ಅವ್ರ ಮೊಮ್ಮಗ ಇರ್ತಾನೆ, ಆ ರಾಜವಂಶದವರು ಸರ್ಕಾರ ರಚನೆ ಆದಾಗ, ಪ್ರಜಾಪ್ರಭುತ್ವದ ಸರ್ಕಾರ ರಚನೆ ಆದಾಗ ಅವರ ಆಸ್ತಿಗಳನ್ನೆಲ್ಲ ಸರ್ಕಾರಕ್ಕೆ, ಅಂದರೆ ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ಬಿಟ್ಕೊಡುತ್ತೆ. ಅಂದಿನಿಂದ ಆ ಸರ್ಕಾರ ನಡೆಸಿರುವಂಥ ಪ್ರಜಾಪ್ರಭುತ್ವದ ಸರ್ಕಾರ ಆಸ್ತಿಪಾಸ್ತಿಗಳನ್ನು ಕಾಪಾಡಿಕೊಂಡು ಹೋಗ್ತಾ ಇರುತ್ತದೆ. ಸ್ನೇಹಿತರೆ, ಇವತ್ತು ಏನು ಸಮಸ್ಯೆ ಆಗಿದೆ ಅಂದರೆ, ಪ್ರತಿಯೊಂದು ರಾಜ್ಯಗಳಲ್ಲಿ ಕೆಲವೊಂದು ಅದೇ ರೀತಿ ಬಿಟ್ಕೊಟ್ಬಿಟ್ಟಿದ್ದಾರೆ ರಾಜವಂಶದವರಿಗೆ. ಇದು ನಮ್ಮದೇ, ನಾವೇ ರಾಜ್ಯವನ್ನು ಆಳ್ವಿಕೆ ಮಾಡಿದ್ದೀವಿ, ಇದು ನಮ್ಮ ಸ್ವಯ ಆಸ್ತಿ, ನಾವು ಕಷ್ಟಪಟ್ಟು ಉಳಿಸ್ಕೊಂಡಿರೋದು, ನಾವು ರಾಜ್ಯಕ್ಕೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ರಾಜ್ಯವನ್ನು ಕಾಪಾಡಿದ್ದೀವಿ, ನಮ್ಮ ವಂಶ, ಇದು ನಮ್ಮ ಆಸ್ತಿ, ಇದು ನಮ್ಮ ಪರ್ಸ್ನಲ್ ಆಸ್ತಿ ಅಂಥೇಳಿ ಕೆಲವೊಂದು ಬಿಟ್ಕೊಟ್ಟಿಲ್ಲ. ಆ ರೀತಿಯಲ್ಲಿ ಇರುವಂತಹದ್ದು ನಮ್ಮ ಈಗ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನ ಕೆಲವೊಂದು ತುಂಬ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಆಸ್ತಿಪಾಸ್ತಿಗಳನ್ನು ಇವತ್ತಿಗೂ ಅವರ ರಾಜವಂಶದವರೇ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ಬರ್ತಿರುವಂತಹ ಹಣ ಏನು ಬರ್ತಿದೆ, ಆ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬರ್ತಿದ್ರೂ ಅವರೇ ಅದನ್ನು ಸಂತೋಷ ಪಡುತ್ತಿದ್ದಾರೆ. ಆ ಹಣವನ್ನು ಅವರು ಸ್ವಂತಕ್ಕೆ ಬಳಸ್ಕೊತಿದ್ದಾರೆ. ಉದಾಹರಣೆಗೆ ಬೆಂಗಳೂರಲ್ಲಿರುವಂತಹ ಅರಮನೆ ಮೈದಾನ, ಇವತ್ತು ನೋಡಿ, ಅರಮನೆ ಮೈದಾನ ಅಂದರೆ ಕೋಟ್ಯಾಂತರ ರೂಪಾಯಿ ತಿಂಗಳು ಬರುತ್ತೆ. ಅಲ್ಲಿ ನಡೀತಿರುವಂತಹ ಒಂದು ಕಾರ್ಯಕ್ರಮಗಳಿಗೆ ಬಾಡಿಗೆಗಳಿಂದ ಸುಮಾರು ಹಣ ಬರುತ್ತೆ. ಅವತ್ತು ಕೂಡ ಸಿದ್ದರಾಮಯ್ಯ ಸಾಹೇಬರು ಒಂದು ಧ್ವನಿ ಎತ್ತಿದ್ರು,
ಇದು ಸರ್ಕಾರಕ್ಕೆ ಸೇರಿರೋ ಅಂತ ಹೇಳಿ ನೋಟಿಸ್ಗಳೆಲ್ಲ ಕಳಿಸಿರೋ ಅದ್ರ ಬಗ್ಗೆ ನಾನೊಂದು ವಿಡಿಯೋನೂ ಮಾಡಿದ್ದೀನಿ, ನೋಡ್ಬೋದು ನಮ್ಮ ಚಾನಲಲ್ಲಿ. ಈ ರೀತಿ ಮೈಸೂರಿನ ರಾಜವಂಶದವರು ಬೆಂಗಳೂರಿನ ಕೆಲವೊಂದು ಕಡೆ ಅತಿ ಮುಖ್ಯವಾದ ಕೆಲವೊಂದು ಒಳ್ಳೆ ಜಾಗಗಳಲ್ಲಿ ಅವರ ಆಸ್ತಿ ಪಾಸ್ತಿಗಳನ್ನು ಇವರೇ ಇವತ್ತಿಗೂ ಅದನ್ನು ಸ್ವಂತ ಆಸ್ತಿ ರೀತಿಯಲ್ಲಿ ಇವರು ಅದನ್ನು ಹೆಜ್ಜೆ ಮಾಡ್ತಿದ್ದಾರೆ ಬರೋ ಹಣದಲ್ಲಿ. ಇವತ್ತು ಮೈಸೂರಿನ ಒಂದು ಇವತ್ತು ಏನಾಗಿದೆ ಇದು ಚಾಮುಂಡಿ ಬೆಟ್ಟಕ್ಕೆ ಸೇರಿರುವಂತಹ ಎಲ್ಲ ಬೆಟ್ಟ ಆಗ್ಬೋದು. ಬೆಟ್ಟದಲ್ಲಿ ಇವತ್ತು ಎಷ್ಟು ಚಾಮುಂಡಿ ಬೆಟ್ಟ ಅಂದರೆ ನೂರಾರು ಜನ ಅಲ್ಲ ಸಾವಿರಾರು ಜನ ಭಕ್ತಾದಿಗಳು ಹೋಗ್ತಿರ್ತಾರೆ. ಇವತ್ತು ಚಾಮುಂಡಿ ಬೆಟ್ಟ ಈ ರಾಜವಂಶರ ಕೈಯಲ್ಲೇ ನಡೀತಿದೆ. ಅಲ್ಲಿ ಬರುವಂತಹ ಹುಂಡಿಗೆ ಬರುವಂತಹ ಹಣ ಆಗ್ಬೋದು, ಅಲ್ಲಿ ಖರ್ಚುಗಳ ಬಗ್ಗೆ ಆಗ್ಬೋದು, ಏನು ಲೆಕ್ಕ ಸರ್ಕಾರಕ್ಕೆ ಕೊಡ್ತಿಲ್ಲ. ಯಾಕಂದರೆ ಅದನ್ನು ಆಳ್ವಿಕೆ ಮಾಡ್ತಿರೋದು ರಾಜವಂಶದ ಯದುವೀರ್ ಒಡೆಯರ್. ಇವತ್ತು ಏನು ಸಂಸದರಾಗಿದ್ದಾರೆ ಅವರು ಮೈಸೂರು ಕ್ಷೇತ್ರಕ್ಕೆ, ಅವರ ರಾಜವಂಶದವರು ಆಳ್ವಿಕೆ ಮಾಡ್ತಾ ಇರೋದ್ರಿಂದ ಇಂಥ ಆಸ್ತಿಗಳನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವರು ಲಾಯರ್ ಒಂದು ವಕೀಲರಾಗಿರೋದ್ರಿಂದ ಇವ್ರಿಗೆಲ್ಲ ಗೊತ್ತು ಕಾನೂನು ರೀತಿಯಲ್ಲಿ. ಹಾಗಾಗಿ ಇವರು ಎಲ್ಲ ಸ್ಟಡಿ ಮಾಡಿ ಇದು ಯಾಕಂದರೆ ಇದು ಪ್ರಜಾಪ್ರಭುತ್ವದ ಸರ್ಕಾರ ನಡೀತಿರೋದು. ನೀವು ಯಾವಾಗೋ 1950ರ ಹಿಂದೆ ರಾಜ್ಯ ಆಳ್ವಿಕೆ ಮಾಡಿರ್ಬೋದು ನಿಮ್ಮ ವಂಶದವರು. ಆದರೆ ಇವತ್ತು ಇಡೀ ದೇಶದಲ್ಲಿ ಇರುವಂಥ ಎಲ್ಲ ಆಸ್ತಿಪಾಸ್ತಿಗಳನ್ನು ರಾಜ್ಯ ವಂಶದವರು ಎಲ್ಲ ಬಿಟ್ಕೊಟ್ಟಿದ್ದಾರೆ. ನೀವು ಇನ್ನೂ ಯಾಕೆ ಬಿಟ್ಕೊಟ್ಟಿಲ್ಲ? ಬೆಂಗಳೂರಿನ ಅರಮನೆ ಮೈದಾನ ಆಗ್ಬೋದು, ಇವತ್ತು ಮತ್ತು ಚಾಮುಂಡಿ ಬೆಟ್ಟ ಆಗ್ಬೋದು, ಇನ್ನು ಮೈಸೂರಲ್ಲಿರೋ ಕೆಲವೊಂದು ತುಂಬ ಬೆಲೆ ಬಾಳುವಂತಹ ಪ್ರಾಪರ್ಟಿಗಳೆಲ್ಲ ಅವರ ಹೆಸರಲ್ಲೇ ಅವರೇ ಅದನ್ನು ದರ್ಬಾರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವೆಲ್ಲ ಬಿಟ್ಕೊಡ್ಬೇಕಂತೇಳಿ ಒಂದು ಮನವಿ ಪತ್ರ ಹಾಕಿದ್ದಾರೆ ಕೋರ್ಟಿಗೆ. ಅದರ ಜೊತೆಯಲ್ಲಿ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡಬೇಕಂತ ಹೇಳಿ ಒಂದು ಸಭೆ ಮಾಡಿದರು. ಆ ಸಭೆಗೆ ಯದುವೀರ್ ಒಡೆಯರ್ ಕೂಡ ಕರೆಸಿದ್ದಾರೆ, ಮತ್ತು ಪ್ರಮೋದಾ ದೇವಿಯವ್ರಿಗೂ ಕರೆದಿದ್ದಾರೆ. ಆ ವಂಶದ ಪ್ರಮೋದಾ ದೇವಿಯವ್ರಿಗೂ ಕರೆದಿದ್ದಾರೆ. ಆದರೆ ಇವರು ಇವತ್ತು ನಡೆದಿರುವಂಥ ಸಭೆಯಲ್ಲಿ ಇದು ಸಭೆ ಮಾಡಬೇಕು ಅಂಥೇಳಿ ಒಂದು ಪ್ರಾಧಿಕಾರ ಸಭೆಯನ್ನು ಮಾಡಿರ್ತಾರೆ. ಆ ಸಭೆಗೆ ಇವರು ಗೈರುಹಾಜರಾಗ್ತಾರೆ. ಯಾಕೆ ನಾವು ಹೋಗ್ಬೇಕಂತ ಹೋಗಲ್ಲ, ಆದ್ರೂ ಆ ಸಭೆಯಲ್ಲೂ ನಿಲ್ಲಿಸಲ್ಲ ಸಿದ್ದರಾಮಯ್ಯ ಸಾಹೇಬರು. ಆ ಸಭೆಯನ್ನು ಮಾಡ್ತಾರೆ. ಇದನ್ನು ನಾವು ಕೋರ್ಟಿಗೆ ಹಾಕಬೇಕು, ಇದನ್ನು ನಿಲ್ಲಿಸಬೇಕು. ಯಾಕಂದರೆ ಇವತ್ತು ಜನ ಕಷ್ಟಪಟ್ಟು ತೆರಿಗೆ ವಸೂಲುಗಳಲ್ಲಿ ಇವೆಲ್ಲ ಪ್ರಾಪರ್ಟಿಗಳನ್ನು ಉಳಿಸ್ಕೊಂಡು ಬಂದಿರ್ತಾರೆ. ಇವರು ರಾಜ್ಯ ಆಳ್ವಿಕೆ ಮಾಡಿರ್ಬೋದು, ಆದರೆ ಆ ರಾಜ್ಯ ಆಳ್ವಿಕೆ ಮಾಡೋ ಸಮಯಕ್ಕೆ ಅದು ಬಂದಿರುವಂತಹ ಏನು ಪ್ರಾಪರ್ಟಿಗಳಿರ್ಬೋದು ಇವ್ರು ಸ್ವಂತ ದುಡ್ದಿರೋದಲ್ಲ, ಪಬ್ಲಿಕ್ಕಿಂದ ದುಡ್ದಿರೋಂಥದ್ದು ಇವ್ರು ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಆಯಿತು, ಈಗ ಅವಾಗ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು, ಅವರ ಹೆಸರಲ್ಲಿತ್ತು. ಇವತ್ತು ಸರ್ಕಾರ ಮ್ಯಾನೇಜ್ಮೆಂಟ್ ಮಾಡ್ತಿದೆ, ಸರ್ಕಾರಕ್ಕೆ ಯಾಕೆ ಬಿಟ್ಕೊಡಬಾರ್ದು ಅಂತ ಈಗ ನಮ್ಮ ರಾಜ್ಯ ಸರ್ಕಾರದ ಒಂದು ಯೋಚನೆ ಆಗಿದೆ. ಹಾಗಾಗಿ ಇದನ್ನು ಯಾವಾಗ ಮೈಸೂರಿನ ಮತ್ತು ಬೆಂಗಳೂರಿನ ಕೆಲವು ಪ್ರಾಪರ್ಟಿಗಳು ಇವತ್ತು ಒಂದು ಮೈಸೂರಿನ ರಾಜವಂಶರು ಅವರ ಯಾರು ಮಾಡ್ತಿದ್ದಾರೆ ಅವರ ವಂಶದವರು ಬಿಟ್ಕೊಡ್ಬೇಕಂತ ಹೇಳಿ ಅದು ಕೋರ್ಟಿಗೆ ಹಾಕಿದ್ದಾರೆ. ಆದರೆ ಇವತ್ತು ಯದುವೀರ್ ಒಡೆಯರ್ ಮತ್ತು ಪ್ರಮೋದಾ ದೇವಿಯವರು ನಾವು ಬಿಟ್ಕೊಡಲ್ಲ, ನಾವು ರಾಜ್ಯವನ್ನೇ ಬಿಟ್ಕೊಟ್ಟಿದ್ವಿ. ಇವರು ಹೇಳೋದು ಇವತ್ತು ಸ್ಟೇಟ್ಮೆಂಟ್ ಒಂದು ಕೊಟ್ಟಿದ್ದಾರೆ ಪ್ರಮೋದಾ ದೇವಿ ಮತ್ತು ಯದುವೀರ್ ಒಡೆಯರ್. ಏನಂತ, ನಾವು ರಾಜ್ಯವನ್ನೇ ಬಿಟ್ಟಿದ್ದೀವಿ, ಈಗ ಮತ್ತು ನಮ್ಗೆ ಏನು ಚಿಕ್ಕಪುಟ್ಟಿದ್ದು ಪರ್ಸ್ನಲ್ ಪ್ರಾಪರ್ಟಿ ನಮ್ಮದು ಮೈಸೂರು ಅರಮನೆ ಮೈದಾನ ಆಗ್ಬೋದು, ಬೆಂಗಳೂರಿನ ಮತ್ತು ಇದು ಚಾಮುಂಡಿ ಬೆಟ್ಟದ ಪ್ರಾಪರ್ಟಿ ಆಗ್ಬೋದು, ಇದು ನಮಗೆ ಸೇರಿರೋದು, ಇದರಲ್ಲಿ ನೀವು ಯಾವುದೇ ಸರ್ಕಾರ ಕೈ ಹಾಕಬಾರ್ದು ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಆದರೂ ನಮ್ಮ ರಾಜ್ಯ ಸರ್ಕಾರ ಅದನ್ನು ಕೈ ಬಿಟ್ಟಿಲ್ಲ. ಕೋರ್ಟಿಗೆ ಆದೇಶವನ್ನು ಮನವಿನೂ ಹಾಕಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡಬೇಕು, ಇದು ಸರ್ಕಾರಕ್ಕೆ ಪಬ್ಲಿಕ್ಕಿಗೆ ಸೇರಬೇಕು. ಯಾಕೆ ಅವರು ಮನೆತನದವರು ಆಳ್ವಿಕೆ ಮಾಡಬೇಕು? ಅದು ಮುಗಿಯಿತು, ಅದು ಚಾಪ್ಟರ್ ಮುಗಿಯಿತು. ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜವಂಶರು ಅವರವರ ಪರ್ಸ್ನಲ್ ಪ್ರಾಪರ್ಟಿಗಳನ್ನು ತೊಗೊಳ್ಬೇಕಾರೆ, ಆದರೆ ಇದು ಜನರಿಗೆ ಸೇರಿರುವಂಥ ಪ್ರಾಪರ್ಟಿಗಳನ್ನು ನಮ್ಮದಂತ ಹೇಳ್ಕೊಂಡು ಅದರಲ್ಲಿ ಬರುವಂತಹ ಆದಾಯವನ್ನು ಇವರು ಹೇಗೆ ಪಡೀತಾರೆ, ಇದು ಪಬ್ಲಿಕ್ಕಿಗೆ ಹೋಗ್ಬೇಕಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದ ಒಂದು ಒತ್ತಡ ಮಾಡ್ತಿರೋದು. ಹೀಗಾಗಿ ಇವತ್ತು ಒಂದು ಒಳ್ಳೆ ಹೆಜ್ಜೆ ಹಾಕಿ ರಾಜ್ಯ ಸರ್ಕಾರ ಒಂದು ಸಭೆ ಮಾಡಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ. ಆದರೆ ಇವರು ಗೈರುಹಾಜರಾಗಿದ್ದಾರೆ ಯದುವೀರ್ ಒಡೆಯರ್ ಮತ್ತು ಪ್ರಮೋದಾ ದೇವಿಯವರು. ನೋಡಬೇಕು, ಇದು ನಮ್ಮನ್ನೇ ಸರ್ಕಾರಕ್ಕೆ ಆದರೆ ಸರ್ಕಾರಕ್ಕೆ ಸ್ವಲ್ಪ ಆದಾಯ ಬರುತ್ತದೆ. ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿರುವಂತಹ ಅರಮನೆ ಮೈದಾನ ಆಗ್ಬೋದು ಮತ್ತು ಈ ಚಾಮುಂಡಿ ಬೆಟ್ಟಕ್ಕೆ ನೂರಾರು ಜನ ಅಲ್ಲ ಸಾವಿರಾರು ಜನ ಹೋಗ್ತಿರ್ತಾರೆ. ಅದಕ್ಕೆ ಬರುವಂತಹ ಹಣ ಆಗ್ಬೋದು, ಇವತ್ತು ಎಲ್ಲ ದೇವಸ್ಥಾನಗಳ ಹುಂಡಿ ಹಣ ಸರ್ಕಾರ ಮ್ಯಾನೇಜ್ ಮಾಡ್ತಿದೆ, ಅಭಿವೃದ್ಧಿ ಮಾಡ್ತಿದ್ದಾರೆ. ಆದರೆ ಯಾವುದೋ ಒಂದು ಮನೆತನದವರು ಮಾಡ್ಕೊಂಡು ಹೋದರೆ ಅದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ಸರ್ಕಾರ ಒಂದು ಹೆಜ್ಜೆ ಮುಂದೆ ಹಾಕಿದ್ದಾರೆ. ನೋಡಬೇಕು, ಪ್ರತಿಯೊಬ್ಬರು ಕಾಯ್ದು ಇದು ಸರ್ಕಾರಕ್ಕೆ ಯಾವಾಗ ಸೇರುತ್ತೋ, ಇಲ್ಲ ರಾಜವಂಶದವರು ಮಾಡ್ತಾರಂತ. ರಾಜವಂಶದವರು ಮಾಡಿದ್ರೆ ಇದು ಜನರಿಗೆ ಆಗದಂತಹ ಒಂದು ಈ ಹೆಜ್ಜೆಯಿಂದ, ಸರ್ಕಾರದ ಹೆಜ್ಜೆಯಿಂದ ಒಂದು ಅನಿಸೋದು ಏನಂದರೆ
ಅದಕ್ಕೆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೆ ಸ್ವಲ್ಪ ವಿದ್ಯಾವಂತರಾಗಿರಬೇಕು, ರಾಜ್ಯದ ಬಗ್ಗೆ ಅರಿವಿರುವವರು ಕುತ್ಕೊಂಡ್ರೆ ಈ ರೀತಿ ಎಲ್ಲೆಲ್ಲಿ ಲಾಸ್ ಆಗ್ತಾಯಿದೆ ಸರ್ಕಾರಕ್ಕೆ, ಜನರಿಗೆ ಅದನ್ನೆಲ್ಲ ಕಂಡುಹಿಡಿತಾರೆ, ಅದನ್ನು ಸೇರಬೇಕಾಗಿರೋದನ್ನು ಸರ್ಕಾರಕ್ಕೆ ಸೇರಿಸ್ಕೊತಾರೆ. ನೋಡಿ, ಇಷ್ಟು ವರ್ಷಗಳಿಂದ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದರು, ಯಾರೂ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ, ನೋಡ್ಕೊಂಡು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಯಾಕೆ ಹೋಗಬೇಕು, ಈ ಥರ ಯಾಕೆ ಲಾಸ್ ಆಗಬೇಕು, ಈ ರೀತಿ ಇವರು ವಂಶದವರು, ರಾಜವಂಶದವರು ಆಳ್ವಿಕೆ ಮಾಡಿದಾಗಿತ್ತು, ಈಗ ಯಾಕೆ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಇದೆ, ಯಾಕೆ ಬಿಟ್ಕೊಡ್ಬೇಕಂತ ಹೇಳಿ ಇವರ ಒಂದು ಧ್ವನಿ. ಬೇಗ ಇದು ಸರ್ಕಾರಕ್ಕೆ ಸೇರಿದ್ರೆ ಸ್ವಲ್ಪ ಸರ್ಕಾರಕ್ಕೂ ಆದಾಯವಾಗುತ್ತೆ, ಹಾಗೆ ಒಂದು ಯಾವುದೇ ರೀತಿಯ ಒಂದು ಯಾರ್ದೋ ಕಷ್ಟಪಟ್ಟು ದುಡಿದಿರುವಂತಹ ಬಡವರಿಂದ ಆಗಿರುವಂತಹ ಈ ಆಸ್ತಿಯನ್ನು ಯಾರೋ ಒಬ್ಬರು ತಿಂತಾರಂದರೆ ಅದು ಒಂದು ಜನರಿಗೆ ಆಗಿರುವಂತಹ ಒಂದು ಅನ್ಯಾಯ ಅಂತ ಹೇಳ್ಬೋದು. ನೋಡಬೇಕು, ಕಾಯ್ದು ನೋಡೋಣ. ನಮಸ್ಕಾರ. ಸುದ್ದಿ ನೋಡಿದ್ದಕ್ಕೆ ನಮಸ್ಕಾರ.